ಬಾಲ್ಕಿಯ ಚನ್ನಬಸವಾಶ್ರಮದಲ್ಲಿ ಪ್ರವಚನ ಉದ್ಘಾಟನೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಬಿರಾದರ್ ಹೇಳಿಕೆ. ಬಸವ ತತ್ವ ಜನಮಾನಸಕ್ಕೆ ಪಸರಿಸಿದ್ದೇ ಪಟ್ಟದೇವರು. ಗಡಿ ಭಾಗದಲ್ಲಿ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು 109 ವರ್ಷಗಳ ಕಾಲ ಗಂಧದಂತೆ ಬದುಕು ಸವೆದು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆಗೈದಿದ್ದಾರೆ ಎಂದು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಬಿರಾದರ್ ಹೇಳಿದರು. ಬಾಲ್ಕಿ ಪಟ್ಟಣದ ಚನ್ನಬಸವಾಶ್ರಮ ಪರಿಸರದಲ್ಲಿ ಹಿರೇಮಠ ಸಂಸ್ಥಾನದ ವತಿಯಿಂದ ವಚನ ಜಾತ್ರೆ 2025 ಮತ್ತು ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 26ನೇ ಸ್ಮರಣೋತ್ಸವ ನಿಮಿತ್ತ ಗುರುವಾರ ಆಯೋಜಿಸಿದ್ದ ಶರಣರು ಕಂಡ ಬಸವಣ್ಣ ಪ್ರವಚನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಸವಣ್ಣನವರ ಅಪ್ಪಟ ಅನುಯಾಯಿಯಾಗಿ ಬಸವತತ್ವ ವಚನ ಸಾಹಿತ್ಯ ಜನಮಾನಸಕ್ಕೆ ತಲುಪಿಸುವಲ್ಲಿ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕೊಡುಗೆ ದೊಡ್ಡದಿದೆ. ಅಂತಹ ಪೂಜ್ಯರು ನಡೆದಾಡಿದ ನೆಲದಲ್ಲಿ ನಾವೆಲ್ಲರೂ ಜನ್ಮ ತಾಳಿರುವುದು ನಮ್ಮ ಪುಣ್ಯವೆಂದು ಭಾವಿಸಿದ್ದೇನೆ. ಪೂಜ್ಯರ ಬದುಕು ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ಅವರ ಚಿಂತನೆ, ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸಿ ಸಾರ್ಥಕ ಜೀವನ ಸಾಗಿಸಬೇಕೆಂದು ತಿಳಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿ ನಾಡೋಜಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ವಚನ ಜಾತ್ರೆ 2025 ಮತ್ತು ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 26ನೇ ಸ್ಮರಣೋತ್ಸವ ಅಂಗವಾಗಿ ಶರಣರು ಕಂಡ ಬಸವಣ್ಣ ವಿಷಯದ ಕುರಿತು ಏಪ್ರಿಲ್ 21ರವರೆಗೆ ಪ್ರವಚನ ಏರ್ಪಡಿಸಲಾಗಿದೆ. ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ನಡೆಯುವ ಪ್ರವಚನದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು. ಬೆಳಗಾವಿಯ ಯಮಕನ ಮರಡಿ ಹುಣಸಿಕೊಳ್ಳ ಜಗದ್ಗುರು ಶೂನ್ಯ ಸಂಪಾದನಾ ಮಠದ ಉತ್ತರಾಧಿಕಾರಿ ಸಿದ್ದಬಸವ ದೇವರು ಶರಣರು ಕಂಡ ಬಸವಣ್ಣ ವಿಷಯದ ಕುರಿತು ಪ್ರವಚನ ನೀಡಿದ್ರು. ಮಸ್ಕತ್ ಕರ್ನಾಟಕ ಸಂಘದ ಮಾಜಿ ಸಲಹೆಗಾರ ಭೀಮ್ ನೀಲಕಂಠರಾವ್ ಹಂಗರ್ಗೆ ಬಸವ ಗುರು ಪೂಜೆ ನೆರವೇರಿಸಿದ್ರು. ಪೀಠಾಧಿಪತಿ ಗುರು ಬಸವ ಪಟ್ಟದೇವರು, ಬಸವ ಮುರುಘೇಂದ್ರ ಸ್ವಾಮೀಜಿ ನೇತೃತ್ವ ವಹಿಸಿದ್ರು. ರೇಖಾ ಮಹಾಜನ್ ಸೇರಿದಂತೆ ಹಲವರು ಇದ್ದರು. ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷೆ ಶಶಿಕಲಾ ಅಶೋಕ್ ವಾಲೆ ಸ್ವಾಗತಿಸಿದ್ರು. ಕೊನೆಗಳಿಗ ಕೂಡ ಶರಣ ಆಗಿದ್ದು ಉದಾಹರಣೆಗಳು ಇಲ್ಲಿ ಬಸವಣ್ಣನ ಜೀವನ ಚರಿತ್ರೆಯಲ್ಲಿ ಬರ್ತದೆ. ಎಷ್ಟೋ ಜನ ಅಂಥವ್ರೆಲ್ಲ ಅವ್ರ ಬದುಕನ್ನ ಒಂದು ರೀತಿ ಹೊಸ ಸ್ವರೂಪವನ್ನ ತುಂಬಿದೆ. ಅವನ ಸನ್ನಿಧಾನದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ನೆರವೇರ್ತಾ ಇದೆ. ಶರಣರು ಕಂಡ ಬಸವಣ್ಣ ಪ್ರವಚನದ ಉದ್ಘಾಟನೆ. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಇದೀಗ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ಉದ್ಘಾಟಕರಿಗೂ ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಅಪ್ಪಗಳವರಿಗೂ ಎಲ್ರಿಗೂ. ಗಂಗಮ್ಮ ಕಂಡ ಬಸವಣ್ಣಲ್ಲ, ಶರಣರು ಕಂಡ ಬಸವಣ್ಣ. ಒಬ್ಬ ಅಲ್ಲಮ್ಮ ಇಷ್ಟು ಎತ್ತರಕ್ಕೆ ಹೋದ್ರೂ ಕೂಡ ಬಸವಣ್ಣನ ಹತ್ತಿರಕ್ಕೆ ಬಂದು ಬರೆದಂತಹ ವಚನ ಅಂದ್ರೆ ಬ ಎಂದಲ್ಲಿಯನ್ನ ಭವಧರಿಗಿತ್ತು. ಲಿಂಗವಿಲ್ಲದೆ ಮುಕ್ತಿ ಇಲ್ಲ, ಅಂಗಲಿಂಗವ ಕೂಡದೆ ಸದ್ಗತಿ ಇಲ್ಲ, ಲಿಂಗ ಅಂಗದೊಳಗೆ ಬೆರೆದಲ್ಲದೆ ಜೀವನ್ಮುಕ್ತಿ ಸಾಧ್ಯವಾಗದು, ಪುಣ್ಯದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಲುವು ಸಾಧ್ಯವಾಗದು ಎನ್ನುವಂತಹ ಸಿದ್ದರಾಮನ ಹೇಳಿದ ಆ ಮಾತಿಗೂ ಬಸವಣ್ಣನವರನ್ನ ಇದ್ದುಕೊಳ್ಳುವ ರೀತಿಯಲ್ಲೂ ಕೂಡ ಅವರಿಗೆ ಅದೇ ವಚನ ಸಹಾಯಕ ಬರ್ತದೆ. ಯೋಗ ತಪಸ್ಸನ್ನ ಮಾಡಿ ನಾಥ ಪಂಥದಲ್ಲಿ ಹೋಗಿ ಜೈನ ಮುನಿಯ ಕಡೆ ಶಿಕ್ಷಣವನ್ನ ಪಡೆದುಕೊಂಡು ಬಂದು ಎಲ್ಲವುದನ್ನೂ ಗೆದ್ದೆನೆಂದ್ರ ಮಾತ್ರಕ್ಕೆ ಜಡಿಯ ಬಿಟ್ಟುಕೊಂಡು ಗುಡ್ಡದಲ್ಲಿ ಹೋಗಿ ತಪವನ್ನ ಗೈದು ಒಂಟಿಗಾಲಿನ ಮೇಲೆ ತಪಸ್ಸನ್ನ ಮಾಡಿ ಗೋರಕ್ಷಕನಾಥನನ್ನೇ ಸೋಲಿಸಿ ಕವಿರಕ್ಷಕನಾಥನನ್ನೇ ಮಣ್ಣು ಕೊಟ್ಟು ಮತ್ತೆ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು, ಇದೇನಲ್ಲ ಇದು ಹಾಳಾಗಿ ಹೋಗಬಾರದೆಂದು ಕರ್ತನೆ ಅಟ್ಟಿದ, ಕರ್ತನೆ ಹುಟ್ಟಿ ಬಂದ. ಆ ಕರ್ತ ಬಂದು ಮಾಡಿದಂತಹ ಕೆಲಸ ಈ ಪೃಥ್ವಿಯನ್ನ, ಈ ಭಕ್ತಿಯನ್ನ, ಈ ಸಮಾಜವನ್ನ ಸೃಷ್ಟೀಕರಿಸುವಂಥದ್ದು. ಬಸವಣ್ಣನವರಲ್ಲದ ಶರಣರ ವಚನಗಳಲ್ಲದ ಅದರ ಬೆಲೆ ನಾವು ತಿಳ್ಕೊಳ್ತಾ ಇಲ್ಲ, ಅದರ ಮಹತ್ವ ನಾವು ಅರಿತಾ ಇಲ್ಲ. ವಾನೇರಿ ಕ್ವಾಡನ್ ಕೋರಗಕ್ಕೆ ರತ್ನ ಸಿಕ್ಕರೂ ಅದು ಅದ್ರ ಬೆಲೆ ಅದು ಗೊತ್ತಾಗಲ್ಲ, ಅದ್ರ ಬೆಲೆ ಅದು ಗೊತ್ತಾಗಲ್ಲ. ಆದರೆ ಅದಕ್ಕೆ ಇದು ಮಾಡಿ ಬೇಸಾಡಬೇಕು, ಯಾಕೆ ಅದ್ರ ಬೆಲೆ ಗೊತ್ತಾಗಲ್ಲ. ನಮ್ಮ ಪರಿಸ್ಥಿತಿನೂ ಹಂಗೆ ಇದೆ. ಅದಕ್ಕೆ ಆ ಬಸವಣ್ಣ ಮತ್ತು ವಚನಗಳ ರತ್ನದಂತಿರುವ ಬಸವಣ್ಣನವರನ್ನ ವಚನಗಳನ್ನ ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಇವತ್ತೇ ತಾರೀಕು 11